ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಳವಿ ಅಥವಾ ಆಳವಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ನಮ್ಮ ಕಡೆ ಎಲ್ಲ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಇದನ್ನು ಕೊಡ್ತಾರೆ. ಅಷ್ಟು ಪೌಷ್ಟಿಕ ಆಹಾರ ಆಗಿರುತ್ತೆ ಇದು. ಆ ಟೈಮಲ್ಲಿ ಇದನ್ನು ಕುಡಿಲೇಬೇಕು. ಬಾಣಂತಿಯರಿಗೆ, ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಇದನ್ನು ಬೇರೆಯವರು ಕೂಡ ಕುಡಿಬೋದು. ಕೂದಲು ಉದುರೋ ಸಮಸ್ಯೆ ಇದೆ, ಅದು ಕೂಡ ನಿವಾರಣೆ ಆಗುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ರಾತ್ರಿ 3 ಚಮಚದಷ್ಟು ಆಳ್ವಿನ ನೆನೆಸಿಡ್ತಾ ಇದ್ದೀನಿ, ಸ್ವಚ್ಛವಾಗಿ ತೊಳ್ಕೊಂಡು. ಇದನ್ನು ಮಾಡಬೇಕು ಅಂದರೆ ಎಂಟೈರ್ ನೈಟ್ ಇದು ನೆನಿಬೇಕು. ಒಂದು 8 ಅವರ್ಸ್ ಆದರೂ ಇದು ನೆನಿಬೇಕು. ಈಗ ನೋಡಿ, ಇದಕ್ಕೆ ಸ್ವಚ್ಛವಾದ ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಂದು ರಾತ್ರಿ ಇದು ನೆಂದಾಗಿದೆ. ಈಗ ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಈ ಥರ ಗಾತ್ರದಲ್ಲಿ ಕೂಡ ದೊಡ್ಡದಾಗಿರುತ್ತೆ ನೆಂದು. ಇದಕ್ಕೆ ಇವಾಗ 1 ಅಚ್ಚಿನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋಬಾರ್ದು, ಅಷ್ಟು ರುಚಿಯಾಗಿ ಬರೋದಿಲ್ಲ. ಬೆಲ್ಲನೇ ಹಾಕೋಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಹಾಕೋತಾ ಇದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕು. ಬೇಗ ಆಗೋಗುತ್ತೆ. ಕುದಿಯೋದಷ್ಟೇ ಇದು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಯಾರಿಗೆ ಬೇಕಾದರೂ ಕೊಡ್ಬೋದು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿ ಕುಡಿಯೋದ್ರಿಂದ ಹೆಲ್ದಿಯಾಗಿರುತ್ತೆ. ಸೊಂಟಕ್ಕೂ ಗಟ್ಟಿ ಇರುತ್ತೆ, ಮೂಳೆಗಳು ಗಟ್ಟಿತನಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಸರಿಯಾಗಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ನೋಡಿ, ಇವಾಗ ಆಗಿದೆ. ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ತುಂಬ ಗಟ್ಟಿ ಮಾಡಿಕೊಂಡ್ರೆ ಕುಡಿಯೋಕ್ಕೆ ಇಷ್ಟಪಡಲ್ಲ ಮಕ್ಕಳು. ಈ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಲೋಟದಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. 3 ಚಮಚ ಆಳ್ವಿನ ಹಾಕಿದ್ದೀವಿ. ಇಷ್ಟು ಪ್ರಮಾಣದಲ್ಲಿ 3 ಲೋಟ ಆಳ್ವಿ ಪಾಯಸ ರೆಡಿ ಆಗುತ್ತೆ ನಮಗೆ. ಇಷ್ಟು ತೆಳ್ಳಗಿರುತ್ತೆ ನೋಡಿ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಇವಾಗ ಕುಡಿಯೋದಕ್ಕೆ ರೆಡಿಯಾಗಿದೆ. ಕುಡಿಯೋಕ್ಕೆ ಕೊಡುವಾಗ ಇದಕ್ಕೆ ತುಪ್ಪನ ಸೇರಿಸ್ಬೇಕು. ಇದು ತುಂಬ ಹೀಟು ಕೂಡ. ಇದನ್ನು ಕುಡಿಯುವಾಗ ಗಸಗಸೆ, ತಂಪು ಪದಾರ್ಥಗಳು, ಹೆಸರು ಕಾಳು ಈ ಥರದನ್ನೆಲ್ಲ ತಗೋಬೇಕಾಗತ್ತೆ. ಇಲ್ಲಾಂದರೆ ದಿನ ಬಿಟ್ಟು ದಿನಾನೂ ಕುಡಿಬೋದು. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.